ನಮಸ್ತೆ ವೀಕ್ಷಕರೇ, ಇದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 591ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ಚಿಕ್ಕದಾಗಿ ನೋಡೋದಾದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಜಿತನ ತಾಯಿಗೆ ಹುಷಾರಿರೋದಿಲ್ಲ. ಅವರು ಹಾಸ್ಪಿಟಲಲ್ಲಿ ಇರ್ತಾರೆ. ಅವರನ್ನು ಉಳಿಸ್ಕೊಳ್ಳೋಕ್ಕೆ ಅಜಿತ್ ಅವನು ಕೆಲಸ ಮಾಡಬೇಕಿರುತ್ತೆ. ಏನು ಅಂದರೆ, ಅವನು ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿ ಅದರಿಂದ ಪ್ರಸಾದ ಮಾಡಬೇಕಾಗಿರುತ್ತೆ. ಈ ಥರದೊಂದು ವ್ರತನ ನಮ್ಮ ಅಜಿತ ಮಾಡ್ತಿರ್ತಾನೆ. ಅವನು ದೇವಸ್ಥಾನದಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಿರ್ಬೇಕಿದ್ರೆ ಪಾಪ ಪ್ರತಿಯೊಬ್ಬರು ಎಲ್ರಿಗೂ ಬಾಯಿಗೆ ಹೇಗೆ ಬರುತ್ತೋ ಹಾಗೆ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ಅಲ್ಲ ನಿಂತ್ಕೊಂಡು ನೋಡ್ತಿದ್ದಂಥ ಮನೆಯವರು ಎಲ್ರಿಗೂ ಬೇಜಾರಾಗ್ತಿರತ್ತೆ. ಆದರೆ ದಮಯಂತಿ ಹಾಗೆ ಅವಳ ಜೊತೆ ಇದ್ದಂತಹ ಅವಳ ಸಪೋರ್ಟರ್ಗೆ ಬಿಟ್ಟು, ಜೊತೆಗೇನಾಗುತ್ತೆ, ಇದೇ ಸಮಯಕ್ಕೆ ಕಾಕತಾಳೀಯ ಅನ್ನೋ ಥರ ಭೂಮಿ ಕೂಡ ಅದೇ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಅವತ್ತು ಬಂದು ಹಾಗೆ ನಡ್ಕೊಂಡು ಹೋಗ್ತಿರ್ಬೇಕಿದ್ರೆ ಗರ್ಭಗುಡಿ ಹತ್ರ ಇನ್ನೇನೋ ನಡ್ಕೊಂಡು ಹೋಗಬೇಕು. ಆ ಸಮಯಕ್ಕೆ ಭಿಕ್ಷಕರುಗಳನ್ನ ನೋಡ್ತಾಳೆ. ಅಲ್ಲಿ ನೋಡಬೇಕಿದ್ರೆ ಅಜಿತ್ ಮುಖ ಕಾಣಿಸುತ್ತೆ. ಪಾಪ ಅವಳಿಗೆ ಏನು ಹೇಳಬೇಕಂತಲೇ ಗೊತ್ತಾಗೋದಿಲ್ಲ. ಒಂದು ನಿಮಿಷ ಜೋರಾಗಿ ಶುರು ಮಾಡಿಬಿಡ್ತಾಳೆ ಅಜಿತ್ ನೋಡಿ. ಈ ಕಡೆ ಹೋಗಿ ಮಾತಾಡ್ಸೋಣ ಅಂತ ಅನ್ಕೊತಾಳೆ. ಆದರೆ ಹಿಂದೆ ನಡೆದಿರೋ ಘಟನೆಗಳಿಂದಾಗಿ ಅವಳು ಹೋಗಿ ಮಾತಾಡ್ಸೋಕ್ಕೂ ಆಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾಳೆ, ಅಲ್ಲೇ ನಿಂತ್ಕೊಂಡು ಅಳ್ತಿರ್ತಾಳೆ. ಅದೇ ಸಮಯಕ್ಕೆ ಅಜಿತ್ ಅವ್ರ ಅಜ್ಜಿ ಜೋರಾಗಿ ಅಜಿತ ಯಾಕೆ ಈ ಥರ ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನು ಹೇಳ್ಕೊಂಡು ಅಳೋಕ್ಕೆ ಶುರು ಮಾಡ್ತಾರೆ ಶ್ರವಣ್ ಜೊತೆ. ಅವ್ರು ಹೇಳ್ತಾರೆ, ನೋಡಪ್ಪ, ಈ ಥರದ ಮಕ್ಕಳು ಈ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ? ತನ್ನ ತಾಯಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಭಿಕ್ಷೆ ಬೇಡಿ ಅದರಿಂದ ಪ್ರಸಾದನ ಮಾಡಿ ಅವನು ಹೇಗಾದರೂ ದೇವರಿಗೆ ನೈವೇದ್ಯ ಇಡಬೇಕು. ಈ ಥರ ಯಾರು ಮಾಡ್ತಾರೆ ಶ್ರವಣ್ ಹೇಳು? ಈ ಕಾಲದಲ್ಲಿ ಈ ಥರದ ಮಕ್ಕಳುಗಳು ಯಾರಾದರೂ ಸಿಗ್ತಾರಾ ಅಂತ ಹೇಳಿ ನಮ್ಮ ಅಜಿತ್ನ ಹೊಗಳ್ತಿರ್ತಾರೆ. ಪಾಪ ಇದನ್ನೆಲ್ಲ ಕೇಳಿದಂತಹ ಭೂಮಿಗೆ ಕರಳು ಚುರುಕನ್ನುತ್ತೆ. ಏನು ಹೇಳಬೇಕು ಅಂತಲೇ ಅವಳಿಗೆ ಗೊತ್ತಾಗೋದಿಲ್ಲ. ಒಂದು ಕಡೆ ಬೇಜಾರಾಗುತ್ತೆ, ಇನ್ನೊಂದು ಕಡೆ ನೋವಾಗುತ್ತೆ, ಇನ್ನೊಂದು ಕಡೆ ಅವರ ಅತ್ತೆ ಹುಷಾರಾಗಲಿ ಅಂತ ಒಂದು ಇದು ಬರುತ್ತೆ, ಅವಳು ವ್ರತ ಮಾಡಬೇಕು ಅಂತ ಒಂದಷ್ಟು ಆಲೋಚನೆಗಳು ಅವಳಿಗೆ ಬರುತ್ತೆ. ಅದೇ ಸಮಯಕ್ಕೆ ಏನಾಗುತ್ತೆ, ರೋಡಲ್ಲಿ ಹೋಗ್ತಿದ್ದಂತಹ ಯಾರೋ ಒಬ್ಬರು ಗಂಡ ಹೆಂಡತಿ ಏನು ಮಾಡ್ತಾರೆ ಅಂದರೆ, ದೇವಸ್ಥಾನಕ್ಕೆ ಹೋಗ್ತಿರೋರು ಅಜಿತನ ನೋಡಿಬಿಟ್ಟು ಬೈಯೋದಕ್ಕೆ ಶುರು ಮಾಡ್ತಾರೆ. ಏನಾಗಿದೆ ನಿನಗೆ? ಏನಕ್ಕೆ ಭಿಕ್ಷೆ ಬಿಡ್ತಿದ್ಯಾ? ನೋಡೋದಕ್ಕೆ ಇಷ್ಟೊಂದು ಗಟ್ಟಿಯಾಗಿದೆಯಾ? ಇಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ? ಇನ್ನೂ ಏಜ್ ಕೂಡ ಇದೆ. ಏನಾದರೂ ದುಡ್ಡು ತಿನ್ನೋಕ್ಕಾಗಲ್ವಾ? ಈ ಥರ ಭಿಕ್ಷೆ ಬೇಡಕ್ಕೆ ಬದುಕಬೇಕಾ ನೀನು? ಈ ಥರದ್ದು ಬಾಳಲ್ಲೆಲ್ಲ ಏನಕ್ಕೆ ಬದುಕ್ತೀರಾ ನೀವು? ಪಾಪ ಏನೋ ಕೈ ಕಾಲಿಲ್ಲ, ಕಣ್ಣು ಕಾಣಿಸಲ್ಲ, ಅದಿಲ್ಲ ಇದಿಲ್ಲ ಅನ್ನೋರು ಮಾಡಿದ್ರೆ ಒಂದು ಅರ್ಥ ಇರುತ್ತೆ. ನೀ ಏನಕ್ಕೆ ಮಾಡ್ತಿದ್ಯಾ ಅಂತ ಹೇಳಿ ತುಂಬ ಒಯ್ದುಬಿಡ್ತಾರೆ ಅಜಿತನಿಗೆ. ಅಜಿತ ಒಂದು ಕಡೆ ಅಳ್ತಿರ್ತಾನೆ, ಇನ್ನೊಂದು ಕಡೆ ಅವನಿಗೆ ಭಿಕ್ಷೆ ಬೇಕಿರುತ್ತೆ. ಅವನು ಏನು ಮಾತಾಡೋ ಥರ ಸಿಚುವೇಷನಲ್ಲಿರಲ್ಲ ಅವಾಗ. ಯಾಕಂದರೆ ಅವ್ನು ಬಾಯ್ಬಿಟ್ಟು ಹೇಳೋಂಗಿಲ್ಲ ಏನು ನಡೀತಿದೆ. ಅವ್ನು ಪೊಲೀಸ್ ಆಗಿದ್ದ ಅಥವಾ ಒಂದು ದೊಡ್ಡ ಶ್ರೀಮಂತ, ಈ ಥರದ ವಿಷಯಗಳನ್ನೆಲ್ಲ ಅವ್ನು ಬಾಯ್ಬಿಟ್ಟು ಹೇಳೋಕ್ಕಾಗ್ತಿರಲ್ಲ. ಅವ್ನು ಜಸ್ಟ್ ಹಂಗೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಹಾಗೆ ಅಮ್ಮ ಭಿಕ್ಷೆ ಕೊಡಿ ಅಂತಲೇ ಕೇಳ್ತಿರ್ತಾನೆ. ಅದೇ ಸಮಯಕ್ಕೆ ಅವ್ರ ಹೆಂಡತಿ ಏನು ಮಾಡ್ತಾರೆ, ರೀ ಬನ್ನಿರಿ ಹೋಗೋಣ, ಅವ್ರೇನಾದರೂ ಮಾಡೋಕ್ಕೋಗ್ಲಿ, ನಮಗೇನಕ್ಕೆ ಭಿಕ್ಷಕರ ವಿಷಯ ನಮಗೇನಕ್ಕೆ ಅಂತ ಹೇಳಿಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಾಗ್ತಿರುತ್ತೆ, ನಮ್ಮ ಶ್ರವಣ ಆಗಿರ್ಬೋದು, ಅದ್ರ ಜೊತೆಗೆ ಅವನ ಹೆಂಡತಿ ಆಗಿರ್ಬೋದು, ಇಲ್ಲಿ ಅಜ್ಜಿ ಎಲ್ಲರೂ ಸೇರಿಕೊಂಡು ತುಂಬ ಜೋರ ಗುಳೋ ಅಂತ ನೋಡ್ತಾ ನಿಂತಿರ್ತಾರೆ. ಯಾಕಂದರೆ ಅಜಿತ್ ಮಾಡ್ತಿರೋದು ಇವ್ರಿಗೂ ಕೂಡ ಇಷ್ಟ ಇರೋದಿಲ್ಲ, ಆದರೆ ಬೇಡ ಅಂತಲೂ ಕೂಡ ಅವ್ರು ಹೇಳೋಕ್ಕಾಗ್ತಿರೋದಿಲ್ಲ. ಆ ಥರದ್ದು ಧರ್ಮ ಸಂಕಟದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ. ಸೊ ಇದನ್ನೆಲ್ಲ ದೂರದಿಂದ ನೋಡ್ತಿದ್ದಂತಹ ಭೂಮಿಗೆ ಅನಿಸುತ್ತೆ, ಓಕೆ, ನಾನೇನಾದರೂ ಸಹಾಯ ಮಾಡಲೇಬೇಕು, ಏನಾದರೂ ಹೆಲ್ಪ್ ಮಾಡಲೇಬೇಕಂತ ಹೇಳಿಬಿಟ್ಟು ಅವಳೇನು ಮಾಡ್ತಾಳೆ, ಅವಳ ಹತ್ರ ಇದ್ದಿದ್ದು ದುಪ್ಪಟ ಅಂದರೆ ವೇಲ್ನ ತೊಗೊಂಡು ನೀಟಾಗಿ ಮುಖವೆಲ್ಲ ಕಟ್ಕೊತಾಳೆ. ಜಸ್ಟ್ ಕಣ್ಣು ಮಾತ್ರ ಕಾಣಿಸೋ ಹಂಗೆ ಕಟ್ಕೊಂಡು ಅವಳಿಂದ ಹೊರಡ್ತಾಳೆ. ದುಡ್ಡನ್ನ ಎತ್ಕೊಂಡು, ಬ್ಯಾಗಲ್ಲಿ ದುಡ್ಡು ಎತ್ಕೊಂಡು ತೊಗೊಂಡೋಗಿ ಅವ್ನು ಮುಂದೆ ಕೂತ್ಕೊಂಡು ಹೀಗೆ ಅವನು ಕೈ ಹಿಂಗೆ ಹಿಡ್ದಿರ್ತಾನಲ್ಲ, ಕೈ ಮೇಲೆ ದುಡ್ಡು ಹಾಕ್ತಾಳೆ. 1,000 ರೂಪಾಯಿನ ಹಾಕ್ಬಿಟ್ಟು ಅವ್ನ ಕಣ್ಣನ್ನೇ ನೋಡ್ತಿರ್ತಾಳೆ. ಅವಳ ಕಣ್ಣಲ್ಲಿ ನೀರು ಜೋರಾಗಿ ಸುರಿತಿರುತ್ತೆ. ಅವಳಲ್ಲಿಂದ ಎದ್ದೋಗ್ಬಿಡ್ತಾಳೆ. ಅದನ್ನು ನೋಡಿದಂತಹ ಶ್ರವಣ ಬೇಗ ಓಡಿ ಬರ್ತಾನೆ. ಎಷ್ಟು ಹಾಕಿದ್ರು ಅಂತ ನೋಡಿದಾಗ 1,000 ರೂಪಾಯಿ ಇರುತ್ತೆ ಅದರಲ್ಲಿ. ಅವ್ನು ಹೇಳ್ತಾನೆ, ಅಜಿತ್ ಸಾಕು ಬಾ, ಇವತ್ತಿಗೆ ಮುಗೀತು, ಬಾ ಹೋಗೋಣ. ಮೊದಲು 1,000 ರೂಪಾಯಿ ಸಿಕ್ಕಿದೆ, ಪ್ರಸಾದ ಮಾಡೋಕ್ಕಿದು ಬೇಕಾದಷ್ಟು, ಇದರಲ್ಲೇ ಪ್ರಸಾದ ಮಾಡೋಣ, ಬಾ ಹೋಗೋಣ ಅಂತ. ಇದನ್ನು ನೋಡಿದಂತಹ ಅಜಿತ್ ಹೇಳ್ತಾನೆ, ಇಲ್ಲ ನನಗೆ ಬೇಡ ಅಂತ ಹೇಳಿ ದುಡ್ಡನ್ನೇ ಎತ್ತಿ ಪಕ್ಕದವ್ರಿಗೆ ಹಾಕ್ಬಿಡ್ತಾನೆ. ಶ್ರವಣಗೊಂಥರ ಅನಿಸುತ್ತೆ, ಏನಾಯಿತು ಅಜಿತ್, ಏನಕ್ಕೆ ಆ ಥರ ಮಾಡಿದೆ ಅಂತಂದಾಗ ಅಜಿತ್ ಹೇಳ್ತಾನೆ, ಆ ಕಣ್ಣುಗಳು ಯಾರ್ದು ಅಂತ ನನಗೆ ಗೊತ್ತು, ಆ ದುಡ್ಡು ಯಾರು ಹಾಕಿದ್ದು ಅಂತಲೂ ಗೊತ್ತು, ಆ ದುಡ್ಡು ನನಗೆ ಬೇಡ, ನಾನು ಮತ್ತೆ ಭಿಕ್ಷೆ ಬೇಡ್ತೀನಿ, ಭಿಕ್ಷೆ ಬೇಡ ನಾನು ಪ್ರಸಾದ ಮಾಡ್ತೀನಿ ಅಂತ ಹೇಳ್ತಾನೆ. ಇದ್ರ ಮುಂದೆ ಶ್ರವಣ ಏನೂ ಮಾತಾಡಲ್ಲ, ಅಜಿತ್ ಏನೂ ಮಾತಾಡಲ್ಲ. ಶ್ರವಣ್ ಮತ್ತೆ ಹೋಗಿ ಎಲ್ಲರ ಜೊತೆಯಾಗಿ ನಿಂತ್ಕೊತಾನೆ. ಆವಾಗ ಅಜ್ಜಿ ಹೇಳ್ತಾರೆ, ಶ್ರವಣ್ ದುಡ್ಡು ಹಾಕಿದ್ದು ಯಾರು ಅಂತ ಗೊತ್ತು ಅಂದರೆ ಅದು ನಮ್ಮ ಭೂಮಿ ಇರ್ಬೋದಾ ಅಂತ ಅಂದಿದ ತಕ್ಷಣವೇ ಭೂಮಿ ಕಣ್ಣಲ್ಲೂ ಜೋರಾಗಿ ನೀರು ಬರೋಕ್ಕೆ ಶುರು ಆಗಿಬಿಡುತ್ತೆ. ಯಾಕಂದರೆ ಅವಳು ದೂರದಿಂದ ಇದನ್ನೆಲ್ಲ ನೋಡ್ತಾ ನಿಂತಿರ್ತಾಳೆ. ಅಜ್ಜಿ ಕೂಡ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ, ಮನೆಯವರೆಲ್ಲರೂ ಈ ಕಡೆ. ಯಾಕಂದರೆ ಒಂದು ಸಲ ಭೂಮಿಗೆ ಬಂದು ಮತ್ತೆ ಹೋಗಿರೋದು ಒಂದು ಕಡೆಯಿಂದ ದುಃಖ ಆಯಿತು ಅಂದರೆ, ಇನ್ನೊಂದು ಕಡೆಯಿಂದ ನಮ್ಮ ಅಜಿತ ಈ ಥರ ಮಾಡ್ತಿರೋದು ಕೂಡ ಬೇಜಾರಿರುತ್ತೆ. ಸೊ ಹಾಗಾಗಿ ಇದು ಎಲ್ಲ ಸೇರಿ ಅಲ್ಲಿ ಅವ್ರ ಮನೆಯವರು ಅಳೋದಾಗುತ್ತೆ. ಈ ಕಡೆ ಅಜಿತನಿಗೂ ಬೇಜಾರಲ್ಲಿ ಅವನು ಅಳ್ತಾ ಕೂತಿರ್ತಾನೆ. ಒಂದು ಕಡೆ ಈ ಥರ ಭಿಕ್ಷೆ ಬಿಡ್ತಿದ್ದೀನಿ ಅಂತ, ಇನ್ನೊಂದು ಕಡೆ ಅವ್ರ ತಾಯಿ ಹಾಸ್ಪಿಟಲೈಸ್ಡ್ ಆಗಿದ್ದಾರಂತ. ಭೂಮಿ ಕೂಡ ಅಷ್ಟೇ, ಈ ಎಲ್ಲ ದುಃಖಗಳಿಂದ ಮನೆಯವರು ಅಳ್ತಿದ್ದಾರೆ. ಅಜಿತ್ ಈ ಥರ ಕೆಲಸ ಮಾಡ್ತಿದ್ದಾನೆ, ಅವ್ರ ಅತ್ತೆಗೆ ಹುಷಾರಿಲ್ಲ. ಸೊ ಎಲ್ಲರೂ ಅಳೋದೇ ಆಗುತ್ತೆ. ಇದು ಇವತ್ತಿನ ಸಂಚಿಕೆ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.